ಒಂದು ವಿಶೇಷತೆ ಇಲ್ಲದೆ ಅಥವಾ ವಿಷಯ ಇಲ್ಲದೆ ನಾನು ಪತ್ರಿಕೆಯಲ್ಲಿ ನಾನು ಮಾಧ್ಯಮದ ಮುಂದೆ ಕೂತು ಮಾತಾಡಿ ನನಗೆ ಅಭ್ಯಾಸ ಇಲ್ಲ. ಸೊ ಐ ಥಾಟ್ ಲೆಟ್ ಅಸ್ ಇಂಟ್ರ್ಯಾಕ್ಟ್ ಬಿಕಾಸ್ ಅಗೇನ್ ರಿಲೀಸ್ ಟೈಮಲ್ಲೇ ಸಿಗೋದು ನಾನು. ಸೊ ಅಗೇನ್ ಐ ಥಾಟ್ ಲೆಟ್ ಅಸ್ ಇಂಟ್ರ್ಯಾಕ್ಟ್ ಆನ್ ದಿಸ್ ಪರ್ಟಿಕ್ಯುಲರ್ ಡೇ ಬಿಕಾಸ್ ಮನೆ ಹತ್ರ ಇದ್ದಾಗ ಅಲ್ಲಿ ನಾರ್ಮಲಿ ಆ ಕ್ರೌಡ್ ಮಧ್ಯದಲ್ಲಿ ನಿಮ್ಮೆಲ್ಲರ ಹತ್ರ ಮಾತಾಡಿ ಒಂದು ಪದ್ಧತಿ ಸಂಪ್ರದಾಯ ಇದೆ. ನಾರ್ಮಲಾಗಿ ಮಧ್ಯದಲ್ಲಿ ಬಂದು ಎಲ್ಲರ ಹತ್ರ ಮಾತಾಡಿದ್ದುಂಟು. ಈ ಸತಿ ನಾನು ಅಲ್ಲಿ ಸೆಲೆಬ್ರೇಟ್ ಮಾಡದೇ ಇರೋದ್ರಿಂದ ಆ್ಯಂಡ್ ಸಾಯಂಕಾಲದಲ್ಲಿ ಸಿಗೋಕ್ಕಾಗದೇ ಇರೋದ್ರಿಂದ ಐ ಥಾಟ್ ಸೇಮ್ ಪ್ಲೇಸ್ ಐ ಲೆಟ್ ಮಿ ಮೀಟ್ ಆಲ್ ಆಫ್ ಯು. ದಟ್ಸ್ ಆಲ್ ಇಸ್ ದ ಒಕೇಶನ್. ಸರ್ 50ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಹೇಳಿದ್ರಿ ಸರ್, ಡೈರೆಕ್ಷನ್ ಪ್ಲ್ಯಾನ್ ಅಂತ ಅಂದ್ಬಿಟ್ಟು ಒಂದಷ್ಟು ಅಂದ್ಕೊಂಡಿದ್ದೀನಿ ಅಂತ, ಏನಾದ್ರು ಈ ವರ್ಷ ಆಗ್ಬೋದಾ ಸರ್? ಫ್ರ್ಯಾಂಕ್ಲಿ ನನಗೊಂದು ತುಂಬ ಖುಷಿಯಾದಂಥ ಒಂದು ಕತೆ ಬರೆದಿದ್ದೀನಿ. ನನಗೆ ತುಂಬ ಖುಷಿಯಾದಂಥ ಒಂದು ಕತೆ, ವಿಭಿನ್ನವಾಗಿದೆ ಅದು. ಅದನ್ನು ತುಂಬ ಡಿಸ್ಕಷನ್ ನಡೀತಾ ಇದೆ ಎಲ್ಲ ಟೆಕ್ನಿಷಿಯನ್ಸ್ ಒಟ್ಟಿಗೆ, ಸ್ಟುಡಿಯೋಸ್ ಒಟ್ಟಿಗೆ. ಆ್ಯಂಡ್ ಐ ವಾಂಟ್ ಟು ಡೂ ಅ ವೆರಿ ವಾರ್ಮ್ ಫಿಲ್ಮ್ ಸರ್, ಮೈ ಕೈಂಡ್ ಆಫ್ ಅ ಫಿಲ್ಮ್ ಐ ವಾಂಟ್ ಟು ಡೂ. ಸೊ ಪ್ಲಾನಿಂಗ್ ಆ್ಯಂಡ್ ಐ ಆಮ್ ಗೆರಿಂಗ್ ಅಪ್ ಫಾರ್ ದ್ಯಾಟ್. ಸರ್ ಆವಾಗಲೇ ಹೇಳಿದ್ರಿ ಐ ಲೈಕ್ ದ ವೇ ನೀವು ಕಂಫರ್ಟೇಬಲ್ ಮಾಡ್ಕೊಂಡ್ರಲ್ಲ ನಿಮಗೆ ನೀವು. ಐ ಆಮ್ ವೆರಿ ಶ್ಯೂರ್. ಐ ಆಮ್ ಆಲ್ವೇಸ್ ಕಂಫರ್ಟಬಲ್. ಥ್ಯಾಂಕ್ ಯು ಸರ್. ಈಗ ನೀವು ಹೇಳಿದ್ರಿ ರಾಜಕೀಯಕ್ಕೆ ಬರ್ಬೋದು ನಾನು ಅಂತ ಹೇಳ್ಬಿಟ್ಟು, ಯಾವುದಾದ್ರೂ ವಿಷಯ ನೋಡಿದಾಗ ಅದರ್ವೈಸ್ ಯಾರನ್ನಾದರೂ ನೋಡಿದಾಗ ನನಗೆ ರಾಜಕೀಯಕ್ಕೆ ಬರಬೇಕು ಅಂತ ಅನಿಸುತ್ತೆ ಅಂತ ಹೇಳಿದ್ರಿ. ಸೊ ಅಕಸ್ಮಾತ್ ನೀವು ರಾಜಕೀಯಕ್ಕೆ ಬಂದರೆ ನೀವು ಚೇಂಜ್ ಆಗ್ತಿರೋ ಇಲ್ಲಿ ರಾಜಕೀಯ ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ, ಯಾಕಂದರೆ ಇಲ್ಲಿವರೆಗೂ ಬಂದಿರೋರೆಲ್ಲ ಅವರೇ ರಾಜಕೀಯದೊಳಗಡೆ ಹೊರಟೋಗ್ಬಿಟ್ಟಿದ್ದಾರೆ. ಸೊ ನೀವೇನಾದರೂ ಬಂದರೆ ಇಂಥದ್ದೊಂದು ವಿಷಯದ ಮೇಲೆ ಒಂದು ನಟ್ಟು ಬೋಲ್ಟನ್ನ ಟೈಟ್ ಮಾಡ್ತೀನಿ ಅಂತಂದರೆ ಯಾವ ಒಂದು ವಿಷಯ ನೋಡಿದಾಗ ನಿಮಗೆ ನಾನು ರಾಜಕೀಯಕ್ಕೆ ಬರಬೇಕು ಅಂತ ಅನಿಸುತ್ತೆ ಸರ್? ಇವಾಗ ನೀವು ಹೇಳಿದ್ರಲ್ಲ ಹೋದವರೆಲ್ಲ ಚೇಂಜ್ ಆಗ್ತಾರಂತ, ಚೇಂಜ್ ಆಗದಿದ್ದಂಗೆ ನಾನು ಟೈಟ್ ಮಾಡ್ಕೋತೀನಿ ಫಸ್ಟ್. ಅದು ಬಿಟ್ಟು ಇನ್ನೊಂದು ನೀವು ಏನು ಹಿಂಟ್ ಕೊಡ್ತಾ ಇದ್ದೀರಿ ಅವಾಗಿಂದ ಡಿ ಕೆ ಸಾಹೇಬ್ರ ಬಗ್ಗೆ, ಹೌದೌದು ಅವ್ರ ಬಗ್ಗೆ ಹೇಳಿದ್ದು ನೀವು ನಟ್ಟು ಬೋಲ್ಟು ಅಂತ ಹೇಳಿದ್ರಿ. ಇನ್ಯಾರು ಹೇಳಿದ್ರು? ನಟ್ಟು ಬೋಲ್ಟ್ ಅಂದ್ರೆ ಅವರೊಬ್ಬರೇ ಬರೋದು ಪ್ರಸಿದ್ಧವಾಗಿ. ಸರ್ ಅಂತಂದ್ರೆ ನಾನು ಜಸ್ಟ್ ಆ ಒಂದು ವರ್ಡ್ನ ನೀವು ಕೇಳಿದ್ರೆ ಡೈರೆಕ್ಟಾಗಿ ಕೇಳು. ಇಲ್ಲ ಬೇರೆಲ್ಲೂ ಕೇಳ್ಬೋದಿತ್ತು, ನೀವು ನಟ್ಟು ಬೋಲ್ಟ್ ಅಂತ ಯಾಕೆ ಹೇಳಿದ್ರಿ? ಅದೊಂದು ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಫೇಮಸ್ ಆಗೋಗ್ಬಿಟ್ಟಿದೆ ಆ ವರ್ಡು. ಸೊ ಯಾವಾಗಿಂದ? ಅವರು ಹೇಳ್ದಾಗಿಂದ. ಯಾರು ಹೇಳ್ದಾಗಿಂದ? ಡಿ ಕೆ ಸಾಹೇಬ್ ಮತ್ತೆ ಅದೇ ಹೇಳ್ದಾಗಿಂದ ಫೇಮಸ್ ಆಗೋಗ್ಬಿಟ್ಟಿದೆ. ಸೊ ಅದಕ್ಕೆ ಇಲ್ಲಿ ಲಿಂಕ್ ಮಾಡಿ ಈ ತರದೊಂದು ಟಾಪಿಕ್ಗೆ ಆ ತರ ಫ್ರಾಂಕ್ ಆಗಿ ಹೇಳ್ತೀನಿ ಕೇಳಿ. ಡಿ ಕೆ ಸಾಹೇಬ್ರದ್ದು ಏನಿಲ್ಲ ಇದರಲ್ಲಿ ಎಲ್ಲ ಕಿತಾಪತಿ ಇರೋದು ಸಾಧು ಕೋಕಿಲ ಅವ್ರದ್ದು. ಓಕೆ, ಸಾಧು ಕೋಕಿಲ ಅವರು ಆಮೇಲೆ ಕೂತ್ಕೊಂಡು ಹೇಳ್ತಾರೆ ಎಲ್ಲರನ್ನೂ ಕರೆದ್ರೆ ನಾನು ಹೆಂಗೆ ಮೇಂಟೈನ್ ಮಾಡಲಿ, ಯಾರನ್ನ ಸೆಕ್ಯೂರಿಟಿ ಕೊಡಲಿ ಅಂತ. ಇದನ್ನ ಹೋಗಿ ಅವ್ರಿಗೆ ಹೇಳ್ಬೇಕು ತಾನೆ ಫಸ್ಟೇ. ಅಲ್ಲಿ ಬಂದು ಅವ್ರು ಹೇಳ್ದಾಗ ಸೈಲೆಂಟಾಗಿ ನಿಂತ್ಕೊಂಡ್ರು, ಕೇಳಿಸ್ಕೊತಾ ಇರ್ತಾರೆ. ಈಗ ಸಾಧು ಇದನ್ನು ನೋಡ್ತಾ ಇರ್ತಾರೆ. ಇದು ಕಿತಾಪತಿ ಸಾಧುದು, ಬೇರೆ ಯಾರ್ದು ಅಲ್ಲ. ಇಂಡಸ್ಟ್ರಿಯಲ್ಲಿ ಯಾರ್ಯಾರಿಗೆ ವೈಯಕ್ತಿಕವಾಗಿ ಕರೆದಿದ್ದಾರೋ ಎಲ್ಲರೂ ಹೋಗಿದ್ದಾರೆ. ಕರೆಯೋಕ್ಕಾಗದೇ ಇರೋರು ಯಾರು ಬರ್ತಾರೆ? ಬರೋಕ್ಕಾಗಿಲ್ಲ ಕೆಲವ್ರಿಗೆ. ಇನ್ನು ಕೆಲವರು ದೊಡ್ಡ ದೊಡ್ಡ ಲೈನ್ಗಳು ಹೇಳಿದ್ರು, ಪರವಾಗಿಲ್ಲ, ಅದೇನು ತಪ್ಪೇನಿಲ್ಲ. ಫಸ್ಟ್ ತಿಳ್ಕೊಳ್ಬೇಕು ಅಷ್ಟೇ. ಪಾಪ ಸಾಧುದು ತಪ್ಪೇನಿಲ್ಲ, ಅವ್ರು ಇರೋದೇ ಹಂಗಲ್ವಾ, ತಮಾಷೆ ಮಾಡ್ಕೊಂಡಿರ್ತಾರೆ. ತಮಾಷೆ ಮಾಡಿಬಿಟ್ಟಿದ್ದಾರೆ, ಅದು ಸೀರಿಯಸ್ ಆಗಿಬಿಟ್ಟಿದೆ ಅಷ್ಟೇ. ಅದು ಸರ್ ನಾವು ಪ್ರಿವಿಯಸ್ ಟೈಮ್ ಕೇಳಿದ್ವಿ ನಿಮ್ಮ ಹೇರ್ ಸ್ಟೈಲ್ ಮೇಲೆ ಯಾವುದು ಎಕ್ಸ್ಪರಿಮೆಂಟ್ ಆಗ್ತಿಲ್ಲ ಅಂತ. ಸೊ ನಾವು ಕೇಳಿದ ಮೇಲೆ ನೀವೇನಾದರೂ ಎಕ್ಸ್ಪರಿಮೆಂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರಾ ಅಂತ. ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಫಾರ್ ಇನ್ಸ್ಪೈರಿಂಗ್ ಮೀ ಸರ್. ಮೇಂಟೆನೆನ್ಸ್ ಕಷ್ಟ ಆಗ್ತಾಯಿಲ್ಲ ನನಗೆ, ತಲೆ ತುರಿಸ್ಕೊಳಕ್ಕಾಗ್ತಾ ಇಲ್ಲ, ಬೆರಳುಗಳು ಒಳಗೆ ಹೋಗಲ್ಲ. ಅದೇ ಅವ್ರನ್ನ ನೋಡಿ ಅನ್ಕೊತದೆ ನನಗಿನ್ನ ವರ್ಷ್ಟಿದೆ ಅವ್ರದ್ದು ಸರ್ ಇದು. ಬಟ್ ಒಂದು ಖುಷಿ ಏನಂದರೆ ಪದೇ ಹಿಂಗೆ ಅನ್ಕೊಬೇಕಾಗಿಲ್ಲ. ಇದು ಸೆಟ್ ಆದರೆ ಚೆನ್ನಾಗಿರುತ್ತೆ. ಬಟ್ ಆನ್ ಸ್ಕ್ರೀನ್ ಸಿ ಎನಿಥಿಂಗ್, ಲೆಟ್ ಮಿ ಟೆಲ್ ಯು, ಇದನ್ನು ಮಾಡಿಸ್ಕೊಳ್ಳೋದು ದೊಡ್ಡದಲ್ಲ. ನೀವು ಹೇಳಿದಾಗೆ ಇಫ್ ಯು ಡೋಂಟ್ ಮೇಂಟೈನ್ ಇಟ್ ವೆಲ್, ನೆಕ್ಸ್ಟ್ ಬಂದಾಗ ಸರ್ ಕೂದಲೇ ಇಲ್ವಲ್ಲ, ಇದು ಹೊಸ ಹೇರ್ ಸ್ಟೈಲ್ ಅಂತೀರ ಆಮೇಲೆ ಸರ್. ಹಂಗಾಗ್ಬಿಡೋದು. ನೋ ದಿಸ್ ಇಸ್ ಸೆಟ್ ಅಪ್ ಒನ್ಸ್ ಆ್ಯಂಡ್ ಫಾರ್ ಆಲ್. ಏನಾಗಲ್ಲ ಸರ್. ಪ್ರತಿ ವರ್ಷ ಕಿಚ್ಚ ಸುದೀಪ್ ಸರ್ದು ಬರ್ತಡೇ ಬಂದಾಗ ನೀವು ಅಷ್ಟು ಸಂಭ್ರಮಿಸ್ತಿರಲ್ಲ ಗೊತ್ತಿಲ್ಲ, ಫ್ಯಾನ್ಸ್ ಆಗಿರ್ಬೋದು, ಮೀಡಿಯಾಗಳಾಗಿರ್ಬೋದು, ಅಷ್ಟೊಂದು ಖುಷಿ ಪಡುತ್ತೆ, ಕುತೂಹಲ ಇರುತ್ತೆ. ಆದರೆ ನಿಮ್ಮ ಬದುಕಲ್ಲಿ ಹಲವು ವರ್ಷಗಳು ಬಂದೋಗಿದೆ ಹುಟ್ಟುಹಬ್ಬ ದಿನ. ಆದರೆ ನಿಮಗೆ ಬೆಸ್ಟ್ ಗಿಫ್ಟ್ ಯಾವುದು? ಅಮ್ಮ ಕೊಟ್ಟಿರೋದಾಗಿರ್ಬೋದು ಅಥವಾ ಪ್ರಿಯಾ ಮೇಡಮ್ ಕೊಟ್ಟಿರೋದಾಗಿರ್ಬೋದು, ಯಾವುದು ಬೆಸ್ಟ್ ಮೂಮೆಂಟು ನೆನ್ಪು ಮಾಡ್ಕೊಳ್ಳೋದಾದರೆ ನಮ್ಗೆ ತಿಳಿಸೋದಾದ್ರೆ? ಫಸ್ಟ್ ಮೂಮೆಂಟು ನನ್ನ ಫ್ಯಾಮಿಲಿ ಆಗಲಿ, ನನ್ನ ಸಹೋದರ ಆಗಲಿ, ಅಣ್ಣ ತಮ್ಮ, ಬಂಧು ಬಾಂಧವ ಯಾರೂ ಇಲ್ಲದೆ ಇರೋ ಒಬ್ಬ ವ್ಯಕ್ತಿ ಗೇಟ್ ಹತ್ರ ಫಸ್ಟ್ ಬರ್ತಾರೆ. ಒಂದು 4-5 ಜನ ಸೇರಿಕೊಂಡು, ಯಾರಪ್ಪ ನೀವು ಅಂದರೆ ನಿಮ್ಮ ಸಿನಿಮಾ ನೋಡಿದ್ದೀವಿ ಸರ್, ಹುಟ್ಟುಹಬ್ಬದ ವಿಶೇಷತೆಯಲ್ಲಿ ನೀವು ಈ ಸಂದರ್ಭದಲ್ಲಿ ನಿಮಗೆ ವಿಶ್ ಮಾಡೋಕ್ಕೆ ಬಂದಿ ಅಂತ ಮೊದಲನೇ ಬಂದ್ರಲ್ಲ ಫ್ಯಾನ್ಗಳು, ಅದೇ ನನ್ನ ಮೊದಲನೇ ಗಿಫ್ಟು. ಅವರೆಲ್ಲ ಇಲ್ಲೇ ಎಲ್ಲೆಲ್ಲೋ ಇದ್ದಾರೆ ಹುಡುಗರು ಸರ್.
ಅದೇ ನನ್ನ ಮೊದಲನೇ ಸ್ಪೆಷಲ್ ಗಿಫ್ಟ್. ಬಿಕಾಸ್ ಫ್ಯಾಮಿಲಿ ಅಂದಮೇಲೆ ಎಲ್ಲರೂ ಸೆಲೆಬ್ರೇಟ್ ಮಾಡೇ ಮಾಡ್ತಾರೆ, ಗಿಫ್ಟ್ಗಳು ಬರ್ತಾನೆ ಇರ್ತವೆ. ಯಾರು ಸಂಬಂಧ ಇಲ್ದಿರೋರು ಬಂದು ವಿಶ್ ಮಾಡಿದ್ರಲ್ಲ ಫಸ್ಟ್ ಟೈಮ್, ದಟ್ ಈಸ್ ದ ಬಿಗ್ಗೆಸ್ಟ್ ಬೆಸ್ಟ್ ಗಿಫ್ಟ್ ಐ ಎವರ್ ಗಾಟ್. ಸರ್, ನಿಮ್ಮ ಹೇರ್ ಸ್ಟೈಲ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ನಿಮ್ಮ ಹೇರ್ ಸ್ಟೈಲಿಸ್ಟ್ ಯಾರು? ಆ್ಯಂಡ್ ಹಾಗೇನೆ ಬಿಗ್ ಬಾಸಲ್ಲೂ ಇದೇ ಹೇರ್ ಸ್ಟೈಲೇ ಕಂಟಿನ್ಯೂ ಆಗುತ್ತಾ, ಅಥವಾ ಪ್ರತಿ ವೀಕೆಂಡಲ್ಲೂ ಒಂದು ಡಿಫ್ರೆಂಟ್ ಲುಕ್ಕಲ್ಲಿ ಬರ್ತಿರೋದ್ರಿಂದ ಏನೋ ಚೇಂಜಸ್ ಆಗುತ್ತೆ? ಅಯ್ಯೋ ಅದೆಲ್ಲ ಆಗಲ್ಲ. ಹೇರ್ ಸ್ಟೈಲಿಸ್ಟ್ ಹೆಸರು ಈಗಲೇ ಬೇಡ. ಯಾಕಂತಂದರೆ ಮುಗಿದ ಮೇಲೆ ಹೇಳ್ತೀನಿ, ನಾನೀಗ ಹೇಳೋದು, ಅವ್ನು ಬ್ಯುಸಿ ಆಗೋದು, ನನಗೆ ಸಿಗದೆ ಇರೋದು ಯಾಕೆ ಬೇಕು ಹೇಳಿ? ಏನಾದರೂ ಹೇಳಿದ್ರೆ ನಾವು ಹೋಗಿ ಟ್ರೈ ಮಾಡ್ಬೋದಲ್ಲ ಅಂತ. ಫಸ್ಟ್ ಕೂದಲು ಬೆಳೆಸಿ. ಆ ಕೂದಲು ಇಟ್ಕೊಂಡು ಯಾವ ಧೈರ್ಯದ ಮೇಲೆ ಮಾತಾಡ್ತಾ ಇದ್ದೀರ? ಉದ್ದ ಬಿಡಿ. ಅದೇ ಸರ್, ನೀವು ಹೇಳಿದ್ರೆ ಅಷ್ಟರಲ್ಲಿ ಬೆಳೆಸೋಣ ಅಂತ. ನೀವು ಬೆಳೆಸ್ಕೊಂಬನ್ನಿ, ಹೇಳ್ತೀನಿ ನಾನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.